Hi everyone, welcome back to Sparta Putra Academy. Today we are going to discuss about MCQs questions on prepositions part 2. ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ, ನಾವಿವತ್ತು MCQ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಪ್ರಿಪೋಸಿಷನ್ ಪಾರ್ಟ್ ಅನ್ನ ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ ಅವುಗಳ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡ್ತಿರ್ತಕ್ಕಂಥದ್ದು. ಸೊ ಈ ಹಿಂದಿನ ವಿಡಿಯೋನಲ್ಲಿ ನಾವು ಪಾರ್ಟ್ 1 ಅಂತೇಳಿ ಮಾಡಿಬಿಟ್ಟಿದ್ದೀವಿ. ಸೊ ಆ ವಿಡಿಯೋನ ಕೂಡ ನೋಡಿ, ಈ ವಿಡಿಯೋ ಆಮೇಲೆ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕನ್ನು ನಾವೀಗ ಶುರು ಮಾಡೋಣ. ಸೊ ನಾವು ಈ ಹಿಂದೆ ಸುಮಾರು 5 ಭಾಗಗಳಲ್ಲಿ ಈ ಒಂದು ಕ್ವಶನ್ ಟ್ಯಾಗ್ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀವಿ. ಆಮೇಲೆ ಪ್ರಿಪೋಸಿಷನ್ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಅವು ಡೀಟೇಲ್ ಆಗಿ ನಾವು ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ಈಗ ಈ ಕ್ವಶನ್ ಟ್ಯಾಗ್ ಮೇಲೆ ಆಯಿತು, ಆಮೇಲೆ ಈಗ ಈ ಒಂದು ಪ್ರಿಪೋಸಿಷನ್ ಮೇಲೆ ಕ್ವಶನ್ಗಳನ್ನು ಸಾಲ್ವ್ ಮಾಡುವ ಮೂಲಕ ನಮಗೆ ಪ್ರಾಕ್ಟಿಕಲ್ ಆಗಿ ಕರೆದುಕೊಂಡು ಬರ್ತಿರ್ತಕ್ಕಂಥದ್ದು. ಸೊ ನೋಡಿ, ಫಸ್ಟ್ ಕ್ವಶನ್, ಗಾಂಧೀಜಿ ಫಾಟ್ ಡ್ಯಾಶ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ಸೊ ಇಲ್ಲಿ ಗಾಂಧೀಜಿ ಎದಕ್ಕೋಸ್ಕರ ಹೋರಾಡಿದ್ರು ಅಂದ್ರೆ ಫ್ರೀಡಮ್ಗೋಸ್ಕರ. ಸೊ ಇಲ್ಲಿ ಆಪ್ಷನ್ ನೋಡಿ, ಆಪ್ಷನ್ 1 ಬೈ, ಆಪ್ಷನ್ 2 ಇನ್, ಆಪ್ಷನ್ 3 ಆಫ್, ಆಪ್ಷನ್ ಡಿ ಫಾರ್. ಸೊ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ, ಗಾಂಧೀಜಿ ಫಾಟ್ ಡ್ಯಾಶ್ ದ ಫ್ರೀಡಮ್ ಆಫ್ ಕಂಟ್ರಿ ಅಂದ್ರೆ ಇಲ್ಲಿ ಗಾಂಧೀಜಿ ಫಾರ್ ಅಂತ ತಗೋಬೇಕು ನಾವು. ಅಂದ್ರೆ ಗಾಂಧೀಜಿ ಫಾಟ್ ಫಾರ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ಫಾರ್ ಅಂದ್ರೆ ಏನು? ಗಾಗಿ. ಯಾವುದಕ್ಕಾಗಿ ಹೋರಾಟ ಮಾಡಿದ್ರು? ಫ್ರೀಡಮ್ಗಾಗಿ. ಆಫ್ ಅಂದ್ರೆ ಏನಾಯ್ತು? ನಾವು ಈಗಾಗಲೇ ಹೇಳಿದ್ವಿ, ಆಫ್ ಅಂದ್ರೆ ನಾ. ಫ್ರೀಡಮ್ ನಾ ಅಂತ ಬರ್ಕೊಂಡ್ರೆ ಇಲ್ಲಿ ತಪ್ಪಾಗುತ್ತೆ. ಫ್ರೀಡಮ್ ಒಳಗೆ ಅಂದ್ರೆ ಕೂಡ ತಪ್ಪಾಗುತ್ತೆ. ಫ್ರೀಡಮ್ ಇಂದ ಅಂದ್ರೆ ಕೂಡ ತಪ್ಪಾಗುತ್ತೆ. ಸೊ ನಾವು ಕೇವಲ ಸರಿ ಉತ್ತರ ಕಂಡುಕೊಂಡ್ರೆ ಸಾಲದು, ತಪ್ಪಾದ ಉತ್ತರಗಳು ಏಕೆ ತಪ್ಪು ಅನ್ನೋದ್ರ ಕೂಡ ನಾವು ಇಲ್ಲಿ ತಿಳಿಸಬೇಕಾಗುತ್ತೆ. ಸೊ ಹಾಗಾಗಿ ನಾವು ಪ್ರಿಪೋಸಿಷನ್ಸ್ ವಿತ್ ಅನಾಲಿಸಿಸ್ ಅಂತೇಳಿ ಈ ಹಿಂದಿನ ಸ್ಲೈಡ್ ಅಲ್ಲಿ ಇಲ್ಲಿ ಕೊಟ್ಟಿದೆ ನೋಡಿ. ಅಂದ್ರೆ ನಿಮಗೆ ಉತ್ತರ ತಪ್ಪು ಅಂತ ಹೇಗೆ ಅಂತ ನಾವು ಅದನ್ನು ಕೂಡ ಕಂಡ್ಕೋಬೇಕು. ಸೊ ಹಾಗಾಗಿನೇ ಅನಾಲಿಸಿಸ್ 2 ಅಂತ ಹೇಳಿದ್ರೆ ಈ ಹಿಂದಿನ ಒಂದು ವಿಡಿಯೋನಲ್ಲಿ ನಾವು ಅನಾಲಿಸಿಸ್ 1 ಅಂತ ಹಾಕಿದ್ವಿ. ಸೊ ಈಗ ಅನಾಲಿಸಿಸ್ 2 ಅನ್ನು ನಾವು ನೋಡ್ತಿರ್ತಕ್ಕಂಥದ್ದು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸಿ ನಾನು ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗ್ತಿದ್ದೀನಿ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಐ ಕೇಮ್ ಟು ಲಿವ್ ಹಿಯರ್ ಡ್ಯಾಶ್ 1992. ಸೊ ನೋಡಿ, ಫಸ್ಟ್ ಆಪ್ಷನ್ ಇನ್, ಸೆಕೆಂಡ್ ಆಪ್ಷನ್ ಆಟ್, ಥರ್ಡ್ ಆಪ್ಷನ್ ಬೈ, ಫೋರ್ತ್ ಆಪ್ಷನ್ ಆನ್. ಸೊ ಇವುಗಳಲ್ಲಿ ತಪ್ಪಾದ ಉತ್ತರವನ್ನು ನಾವು ತೆಗೆದು ಹಾಕ್ತಾ ಸರಿ ಉತ್ತರದ ಸಮೀಪ ಬರ್ಬೋದು. ಆಮೇಲೆ ಸರಿ ಉತ್ತರ ಯಾವುದು ಅಂತ ಒಂದು ಗುಡ್ ಡಿಸಿಷನ್ ತೆಗೆದುಕೊಳ್ಬಹುದು. ನೋಡಿ, ಆನ್ ಅಂದ್ರೆ ತಪ್ಪಾಗುತ್ತೆ. ಅಂದ್ರೆ ನಾನಿಲ್ಲಿ ಮೇಲ್ಗಡೆ ಬಂದಿಲ್ಲ, 1992 ಮೇಲ್ಗಡೆ ಬಂದಿಲ್ಲ, 1992 ಇಂದ ಬಂದಿಲ್ಲ, ಅಲ್ಲಿ ಅದರಿಂದ ಅಂತ ಹೇಳಿ ಬಂದಿಲ್ಲ ನಾವು. ಸೊ ನೆಕ್ಸ್ಟ್ ಎಟ್ ಅಂದ್ರೆ ಕೂಡ ಅಲ್ಲಿ 1992 ಅಲ್ಲಿ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಬಿಗ್ ಅಂದ್ರೆ ಎಟ್ ಅನ್ನು ಯಾವಾಗ ಬಳಸ್ತೀವಿ? ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್ ಅಲ್ಲಿ ಬಳಸ್ತೀವಿ. ಅದ್ರ ಪರ್ಟಿಕ್ಯುಲರ್ ಇರಬೇಕು, ಸ್ಪಷ್ಟತೆ ಇರಬೇಕು, ಮತ್ತೆ ಗಾತ್ರದಲ್ಲಿ ಚಿಕ್ಕದಾಗಿರ್ಬೇಕು. ಅವಾಗ ನಾವು ಎಟ್ ಅನ್ನು ಬಳಸ್ತೀವಿ. ಆದ್ರೆ ಇಲ್ಲಿ ಅದು ಇಸ್ವಿ ಅಂತಕ್ಕಂಥ ದೊಡ್ಡ ಪ್ರಮಾಣದ. ಸೊ ಇಸ್ವಿ ಅಂದ್ರೆ 365 ಡೇಸ್ ಇರುತ್ತೆ ಅಲ್ಲಿ ಒಂದು ಇಸ್ವಿಯಲ್ಲಿ. ಸೊ ಇದು ಬಹಳ ಹಿಂದಿನದು ಅಂತ ಹೇಳ್ತಿದೀವಿ. ಹಾಗಾಗಿ ನಾವು ಇನ್ನನ್ನ ತೆಗೆದುಕೋತೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಐ ಕೇಮ್ ಟು ಲಿವ್ ಹಿಯರ್ from I came to live here in 1992 ಅನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಥರ್ಡ್ ಕ್ವೆಶ್ಚನ್, he is invited me dash his house. He is invited me dash his house. Option A with, option 2 option B to, option C into, option D from. ಸೊ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ನಾವು ಕಂಡ್ಕೋಬೇಕೀಗ. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ತಪ್ಪಾದ ಉತ್ತರವನ್ನು ತೆಗೆದು ಹಾಕೋಣ ಅಂತ ಹೇಳಿ. ಸೊ ಇಲ್ಲಿ ಕೂಡ ಹಾಗೆ ಮಾಡೋಣ, ತಪ್ಪಾದ ಉತ್ತರವನ್ನು ತೆಗೆದು ಹಾಕೋಣ. ನೋಡಿ, ಫಸ್ಟ್ ಆಪ್ಷನ್ ವಿತ್, ಜೊತೆಯಲ್ಲಿ, ಅವನವನ ಮನೆ ಜೊತೆಯಲ್ಲಿ ಇನ್ವೈಟ್ ಮಾಡಿದ, ತಪ್ಪು. ಸೊ ನೆಕ್ಸ್ಟ್ ನೋಡಿ, ಫ್ರಾಮ್, ಅವನ ಮನೆಯಿಂದ ಇನ್ವೈಟ್ ಮಾಡಿದ, ತಪ್ಪು. ಇಂಟು ನಾವು ಯಾವಾಗ ಬಳಸ್ತೀವಿ? ಆಕ್ಷನ್ ರನ್ನಿಂಗ್ ಅಲ್ಲಿ ಇರಬೇಕು, ಆಕ್ಷನ್ ಕಂಟಿನ್ಯೂಸ್ ಆಗಿದ್ರೆ ನಾವು ಬಳಸ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಒಂದು ರೂಮ್ ಒಳಗೆ ಬರ್ತಿದ್ದೀವಿ ಅಂದ್ರೆ ವಿ ಆರ್ ಕಮಿಂಗ್ ಇನ್ ಟು ದ ರೂಮ್ ಅಂತ ಹೇಳಬೇಕು. ಸೊ ಆ ರೀತಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 2 ಇಸ್ ಅ ರೈಟ್ ಆನ್ಸರ್. ಹಿ ಈಸ್ ಇನ್ವೈಟೆಡ್ ಮೀ ಡ್ಯಾಶ್ ಹಿಸ್ ಹೌಸ್ ಅಂದ್ರೆ he is invited me to his house ಅಂತಕ್ಕಂಥದ್ದು ಇಲ್ಲಿ 2 ಅನ್ನು ನಾವು ಫಿಲ್ ಮಾಡಬೇಕು. ಸೊ ಇದು ನಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್, ಡೋಂಟ್ ಗೋ ಟು ಡ್ಯಾಶ್ ದ ಎಡ್ಜ್. ಸೊ ಇಲ್ಲಿ ಫಸ್ಟ್ ಆಪ್ಷನ್ ನೋಡಿ ವಿತ್, ಸೆಕೆಂಡ್ ಆಪ್ಷನ್ ಅಪ್, ಥರ್ಡ್ ಆಪ್ಷನ್ ಆನ್, ಫೋರ್ತ್ ಆಪ್ಷನ್ ನಿಯರ್. ಸೊ ಇವುಗಳಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ,
ಆಪ್ಷನ್ ಎ ವಿತ್ ತಪ್ಪಾಗುತ್ತೆ. ಯಾಕಂದ್ರೆ ಡೋಂಟ್ ಗೋ ಟು ಡ್ಯಾಶ್ ಎಡ್ಜ್. ಎಡ್ಜ್ ಅಂದ್ರೆ ತುಟ್ಟ ತುದಿ ಅಂತಿದ್ವಿ. ಸೊ ತುಟ್ಟ ತುದಿಗೆ ಹೋಗ್ಬೇಡ ಅಂತ ಹೇಳ್ಬೇಕಾದ್ರೆ ನಾವು ವಿತ್ ಜೊತೆಯಲ್ಲಿ ಹೇಳಲ್ಲ. ಸೊ ಅಲ್ಲಿ ಯಾರು ಜೊತೆಯಲ್ಲಿ ಇರೋದಿಲ್ಲ, ಒಬ್ಬರೇ ಇದ್ದಕ್ಕಾಗಿ ಆ ರೀತಿ ನಾವು ಹೇಳ್ತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಅಪ್ ಅಂದ್ರೆ ಎಡ್ಜ್ ಅಂದ್ರೆ ಅಪ್ ಅಲ್ಲಿ ಇರಲ್ಲ, ಮೇಲ್ಗಡೆ ಇರಲ್ಲ, ಅಲ್ಲೇ ಒಂದು ನಿರಂತರವಾದ ಒಂದು ಹಂತದಲ್ಲಿ ಇದ್ದೋದು. ಎಡ್ಜ್ ಅಂದ್ರೆ ತುದಿಯಲ್ಲಿ ಇರ್ತದೆ. ಸೊ ಹಾಗಾಗಿ ಅಲ್ಲಿ ಮೇಲ್ಗಡೆ ಸಂಬಂಧ ಅದಕ್ಕೆ ಜೊತೆಯಲ್ಲಿ ಬರೋದಿಲ್ಲ. ಆನ್ ಅಂದ್ರೆ ನೋಡಿ, ಆನ್ ಅಂದ್ರೆ ಕೂಡ ಇದು ಸರಿ ಹೊಂದೋದಿಲ್ಲ. ಸೊ ನಿಯರ್ ಇಸ್ ದ ರೈಟ್ ಆನ್ಸರ್. ನಾವು ಎಲ್ಲೋ ಒಂದು ಮೇಲ್ಛಾವಣಿ ಮೇಲೆ ಅಥವಾ ಎಲ್ಲೋ ನಾವು ಎಲ್ಲರೂ ನಿಂತಿರ್ತೀವಿ, ಯಾರೋ ಒಬ್ಬರು ಸಮೀಪ ಆ ಒಂದು ಮೇಲ್ಛಾವಣಿ ತುದಿಗೆ ಹೋಗ್ತಿರ್ತಾರೆ, ಅವಾಗ ನಾವು ಈ ರೀತಿಯಾದಂಥ ಒಂದು ಸೆಂಟೆನ್ಸಸ್ ಅನ್ನ ಹೇಳ್ತೀವಿ. ಡೋಂಟ್ ಗೋ ಟು ನಿಯರ್ ದ ಎಡ್ಜ್ ಅಂತ ಹೇಳ್ತೀವಿ. ಸೊ ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಈ ರೀತಿಯಾದಂಥ ಪ್ರಿಪೋಸಿಷನ್ಸ್ ಮೇಲೆ ಆಗಿರ್ಬೋದು, ಆಮೇಲೆ ಕ್ವಶನ್ ಟ್ಯಾಗ್ಸ್ ಮೇಲೆ ಆಗಿರ್ಬೋದು, ಅಡ್ವರ್ಬ್ ಮೇಲೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿರ್ಬೋದು, ಇಂಥ ಕ್ವಶನ್ಸ್ಗಳು CET ಎಕ್ಸಾಮ್ಸ್ಗಳಲ್ಲಿ ಇವತ್ತಿನ ದಿವಸ ಕೇಳೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆಮೇಲೆ ಪ್ರಿಪೋಸಿಷನ್ ಟಾಪಿಕ್ ಸಾಕಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುವಂಥ ಟಾಪಿಕ್. ಹಾಗಾಗಿ ನಾವು ಥಿಯರಿ ಕಲಿಯೋದ್ರ ಜೊತೆಗೆ ಅವುಗಳ ಬಗ್ಗೆ ವಿವರವಾಗಿ ಕಲಿಯೋದ್ರ ಜೊತೆಗೆ ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಇನ್ವಾಲ್ವ್ಮೆಂಟ್ ಹೆಚ್ಚಾಗ್ತದೆ ಅಂತ ನಾವು ಈ ರೀತಿ ಪ್ರಿಪೋಸಿಷನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಇವತ್ತು ತಂದಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, 5th ಕ್ವಶನ್. Cloth is sold dash meter. Cloth is sold dash meter. ನೋಡಿ, ಆಪ್ಷನ್ ಎ at, ಆಪ್ಷನ್ ಬಿ by, ಆಪ್ಷನ್ ಸಿ for, ಆಪ್ಷನ್ ಡಿ in. ಸೊ ನಾನು ನಿಮ್ಮ ಕನ್ನಡದಲ್ಲಿ ಹೇಳಿದ್ರೆ ಅದು ಅರ್ಥ ಆಗ್ತದೆ ನೋಡಿ. ನಾವು ಕ್ಲಾತ್ ಈ ಸೋಲ್ಡ್ ಮೀಟರ್ ಅಂದರೆ ನಾವು ಕ್ಲಾತನ್ನು ನಾವು ಯಾವುದರಲ್ಲಿ ಅಳಿತೀವಿ? ಸೊ ಅದೇ ಒಂದು ಇಲ್ಲೇನಾಗಿರ್ತದೆ, ಉತ್ತರ ಆಗಿರ್ತದ ನೋಡಿ. ಯಾವ ರೀತಿ ನೋಡಿ, ಆಪ್ಷನ್ ಏನೋ ರಿವರ್ಸ್ ಆಗಿ ಬರ್ತಿದ್ದೀನಿ. ಆಪ್ಷನ್ ಡಿ ಇನ್ ಅಂತ ಹೇಳಿದೆ. ಸೊ ಇನ್ ಅಂತಕ್ಕಂಥದ್ದು ಮೀಟರ್ ಒಳಗಡೆ ಅಳೆಯೋದಿಲ್ಲ, ತಪ್ಪಾಗುತ್ತೆ. ಸೊ ನೋಡಿ, ಫಾರ್ ಮೀಟರ್ಗಾಗಿ ಅಳೆಯೋದಿಲ್ಲ, ಇದು ಕೂಡ ತಪ್ಪಾಗುತ್ತೆ. ಸೊ ಮೀಟರ್ ಇಂದ ಅಳಿತೀವಿ. ಮೀಟರ್ನಿಂದ ನಾವೇನ್ ಮಾಡ್ತೀವಿ, ಬಟ್ಟೆಯನ್ನ ಅಳೆದು ಮಾರಾಟ ಮಾಡ್ತೀವಿ, ಹೌದಿಲ್ಲ? ಸೊ ಹಾಗಾಗಿ ಬೈ ಇಸ್ ದ ರೈಟ್ ಆನ್ಸರ್. ಎಟ್ ಅಂತಕ್ಕಂಥದ್ದು ತಪ್ಪು. ಸೊ ನೆಕ್ಸ್ಟ್ ನೋಡಿ, 6th one question. He jumped dash the river from bridge. He jumped dash the river from bridge ಅಂತಕ್ಕಂಥ ಈ ಒಂದು ಕ್ವಶನ್ಗೆ 4 ಆಪ್ಷನ್ಗಳಿವೆ ನೋಡಿ. ಫಸ್ಟ್ ಆಪ್ಷನ್ ಆನ್, ಸೆಕೆಂಡ್ ಆಪ್ಷನ್ ಇನ್, ಥರ್ಡ್ ಆಪ್ಷನ್ ಆಫ್, ಫೋರ್ತ್ ಆಪ್ಷನ್ ಇಂಟು. ಸೊ ಇಲ್ಲಿ ನಾನು ಈಗಾಗಲೇ ಈ ಹಿಂದಿನ ಒಂದು ಸ್ಲೈಡಲ್ಲಿ ಹೇಳಿದ್ದೆ, ಒಂದು ವೇಳೆ ನಾವು ಒಂದು ರೂಮಿಂದ ಒಳಗಡೆ ಬರ್ತಿದ್ದೀವಿ, ಮೊಮೆಂಟಲ್ಲಿದ್ದಿ ಎಟ್ ದ ಟೈಮ್ ನಾವು ಹೇಳುವಾಗ ಅಲ್ಲಿ ಆ ಸಂದರ್ಭದಲ್ಲಿ ಮೊಮೆಂಟಮ್ ಅಲ್ಲಿ ಇತ್ತಂದ್ರೆ ನಾವು ಇಂಟು ಅಂತ ಬಳಸ್ತೀವಿ. ಆಲ್ರೆಡಿ ಇದು ಅಲ್ಲಿ ನಾವು ಒಳಗಡೆ ಇದ್ದೀವಿ, ಇನ್ ಅಂತ ಬಳಸ್ತೀವಿ. ಸೊ ಇಲ್ಲಿ ಏನಿದೆ, ಮೊಮೆಂಟಮ್ ಇದೆಯಾ ಇಲ್ಲ ಅಂತಕ್ಕಂಥ ತಾವೇ ಒಂದು ಕನ್ಫರ್ಮ್ ಆಗಿ ಒಂದು ಡಿಸಿಷನ್ ಬಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಇನ್ ಕೂಡ ಇದೆ, ಆಮೇಲೆ ಇಂಟು ಕೂಡ ಇದೆ. ಸೊ ಆಫ್ ಸಂಬಂಧ ಇಲ್ಲ, ಆನ್ ಕೂಡ ಸಂಬಂಧ ಇಲ್ಲ, ಎರಡರಲ್ಲಿ ಒಂದು ಉತ್ತರ ಆಗಿರ್ತದೆ. ಯಾವುದು, ಇನ್ ಆರ್ ಇಂಟು. ಸೊ ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ನೋಡಿ, ಹಿ ಜಂಪ್ಡ್ ಇಂಟು ದ ವೆಲ್. ಹಿ ಜಂಪ್ಡ್ ಇಂಟು ದ ವೆಲ್ ಅಂದ್ರೆ ಮೊಮೆಂಟಮ್ ಇದೆ. ಸೊ ಹಾಗಾಗಿ ಇಂಟು ಇಸ್ ದ ರೈಟ್ ಆನ್ಸರ್, ಇನ್ ಇಸ್ ದ ರಾಂಗ್ ಆನ್ಸರ್. ಇಲ್ಲಿ ಇನ್ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಲ್ಲ, ಒಳಗಡೆ ಇತ್ತು ಅಂದ್ರೆ ನಾವು ಹೇಳ್ತೀವಿ. ಸೊ ಅಲ್ಲಿ ಜಂಪ್ ಮಾಡ್ತಾ ಇದ್ದಾನೆ, ಮಾಡಿದ್ದಾನೆ, ಮಾಡುವನಿದ್ದಾನೆ ಅಂತ ಹೇಳ್ಬೇಕಾದ್ರೆ ನಾವು ಬಳಸ್ತೀವಿ, ಇಂಟು ಅನ್ನ ಬಳಸುವಂಥದ್ದು. ಸೊ ನೆಕ್ಸ್ಟ್ ನೋಡಿ, 7th question. My father will retire from service dash a year. So ನೋಡಿ, ಫಸ್ಟ್ ಆಪ್ಷನ್ at, ಸೆಕೆಂಡ್ ಆಪ್ಷನ್ by, ಥರ್ಡ್ ಆಪ್ಷನ್ ಆಫ್, ಫೋರ್ತ್ ಆಪ್ಷನ್ ಇನ್. ಸೊ ಈ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ಕಂಡ್ಕೋಬೇಕು. ಅದಕ್ಕಿಂತ ಮುಂಚೆ ತಮಗೆ ಉತ್ತರ ನೇರವಾಗಿ ಗೊತ್ತಿತ್ತು ಅಂದ್ರೆ ನೇರವಾಗಿ ಉತ್ತರವನ್ನ ಗುರುತಿಸಿ. ಒಂದು ವೇಳೆ ಗೊತ್ತಿಲ್ಲ ಅನ್ನೋದಾದ್ರೆ ತಪ್ಪಾದ ಉತ್ತರನ ಆಯ್ಕೆ ಮಾಡಿ ಸರಿ ಉತ್ತರ ಸಮೀಪ ಬಂದು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಸರಿ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬಹುದಾಗಿದೆ. ಸೊ ನೋಡಿ, ಇಲ್ಲಿ ನಮ್ಗೆ ಸರಿ ಉತ್ತರ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ನೋಡಿ. ಎಟ್ ಅಂದ್ರೆ ಇದು ನಾನು ಈಗಾಗಲೇ ಹೇಳಿದೆ, ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಪ್ಲೇಸ್ ಅಲ್ಲಿ ಬಳಸ್ತೀವಿ. ಸೊ ಇದು ಚಿಕ್ಕ ಗಾತ್ರದಲ್ಲಿ ಇದ್ದಾಗ ಮತ್ತು ನಿಖರತೆ ಇದ್ದಾಗ ಬಳಸ್ತೀವಿ, ಇದು ತಪ್ಪು. ಸೊ ನೆಕ್ಸ್ಟ್ ಬೈ ಅಂದ್ರೆ ಇಂದ, ಸರ್ವಿಸ್ ಇಂದ ಅಂದ್ರೆ ಇಲ್ಲಿ ಸರ್ವಿಸ್ ಇಲ್ಲಿ ನಿರ್ದಿಷ್ಟ ಇಯರ್ ಹೇಳ್ತಿದ್ವಿ, ಹಾಗಾಗಿ ಇದು ಕೂಡ ತಪ್ಪು. ನೆಕ್ಸ್ಟ್ ಆಫ್ ಅಂದ್ರೆ ನ ಅಂತ ಹೇಳ್ತೀವಿ, ಅದು ಕೂಡ ತಪ್ಪು. ಇನ್ ಇಸ್ ದ ರೈಟ್ ಆನ್ಸರ್. ಯಾವ ವರ್ಷದಲ್ಲಿ ಅಂತ ಹೇಳ್ಬೇಕಾದ್ರೆ ನಾವು ಇನ್ ಅಂತ ಬಳಸ್ತೀವಿ, ಹೌದಿಲ್ಲ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 8.
She was blind dash the left eye. She was blind dash the left eye. So ಈ ಕ್ವೆಶ್ಚನ್ ಅಲ್ಲಿ ಆಪ್ಷನ್ ನೋಡಿ, ಆಪ್ಷನ್ 1 2, ಆಪ್ಷನ್ 2 ಆನ್, ಆಪ್ಷನ್ 3 ಇನ್, ಆಪ್ಷನ್ 4 ಫ್ರಮ್. ಸೊ ಟು, ಆನ್, ಇನ್, ಫ್ರಮ್ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ಟು ಅಂದ್ರೆ ಅವಳಿಗೆ, ಅವಳ ಕಣ್ಣಿಗೆ ಅಂಧತ್ವ ಇದೆ ಅಂತ ಹೇಳಕ್ಕಾಗಲ್ಲ. ಸೊ ನೆಕ್ಸ್ಟ್ ನೋಡಿ, ಅವಳ ಕಣ್ಣ ಮೇಲೆ ಅಂಧತ್ವ ಇದೆ ಅಂತ ಹೇಳಕ್ಕಾಗಲ್ಲ. ಅವಳ ಕಣ್ಣಿಂದ ಅಂಧತ್ವ ಇದೆ ಅಂತ ಹೇಳಕ್ಕಾಗಲ್ಲ. ಕಣ್ಣಲ್ಲಿ ತೊಂದರೆ ಇದೆ, ಹಾಗಾಗಿ ಕಣ್ಣ ಅಂಧತ್ವವನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಕಣ್ಣಲ್ಲಿ ತೊಂದರೆ ಇದ್ದಾಗ ಕಣ್ಣು ಕಾಣಿಸಲ್ಲ. ಸೊ ಹಾಗಾಗಿ ಅಂಧತ್ವ ಎಲ್ಲಿಂದ ಅಲ್ಲಿ ಆರಂಭವಾಯಿತು? ಕಣ್ಣಲ್ಲಿ. ಸೊ ಹಾಗಾಗಿ ಇನ್ ಇಸ್ ದ ರೈಟ್ ಆನ್ಸರ್. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ, ಇನ್ನೇನು VAO ಅಂದ್ರೆ ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್ಗಳು ಹತ್ತಿರದಲ್ಲಿರೋದ್ರಿಂದ ಈ ರೀತಿ ವಿಡಿಯೋಗಳನ್ನ ನಿರಂತರವಾಗಿ ವೀಕ್ಷಿಸ್ತಾ ಬನ್ನಿ. ಆಮೇಲೆ ಪ್ರತಿ 2 ದಿವಸಕ್ಕೆ ಒಂದ್ಸಲ ಅಂದ್ರೆ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ನಾವು ಲೈವ್ ಬರ್ತಿದ್ದೀವಿ. ಸಾಯಂಕಾಲ 5 ಗಂಟೆಗೆ ನಮ್ಮೊಂದಿಗೆ ಜಾಯಿನ್ ಆಗಿ ತಮ್ಮ ಪ್ರಶ್ನೆಗಳನ್ನು ಅಲ್ಲಿ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗೇನೆ ಟೆಲಿಗ್ರಾಮ್ ಅಲ್ಲಿ ಮತ್ತೆ ವಾಟ್ಸಪ್ ಚಾನಲ್ ಕೂಡ ಸ್ಪರ್ಧಾಪುಟ ಅಕಾಡೆಮಿ ಅಂತ ಲಭ್ಯ ಇರ್ತದೆ. ಸೊ ಅಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡಿ 9th ಕ್ವೆಶ್ಚನ್. He is separated dash his family. He is separated dash his family. Option A with, option B from, option C to, option D off. ಸೊ ಸರಿಯಾದ ಉತ್ತರ ಯಾವುದು ಅಂತ ನೋಡಿ. ಮೊದಲು ನೋಡಿ ವಿತ್. he separated with ಬರೋದಿಲ್ಲ. ನಾವು ಸಪ್ರೇಟ್ ಅಂದಾಗ ವಿತ್ ಜೊತೆಯಲ್ಲಿ ಬರ್ತೀವಿ, ಬರೋದಿಲ್ಲ ನೋಡಿ. ನೆಕ್ಸ್ಟ್ ಇದಿರಲಿ, ಪೆಂಡಿಂಗ್ ಇರಲಿ ಇವೆರಡು. ನೆಕ್ಸ್ಟ್ ನೋಡಿ ಆಫ್. ಸಪ್ರೇಟೆಡ್ ಅಂದಾಗ ಕೂಡ ನ ಬರೋದಿಲ್ಲ, ಅದನ್ನು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಟು ಅಂದ್ರೆ ಗೆ ಆಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಇಂದ, ಫ್ರಾಮ್ ಅಂದ್ರೆ ಇಂದಾಗುತ್ತೆ. ಸರಿ, ಹೇಗೆಂದ್ರೆ ಅವನು ಸಪ್ರೇಟ್ ಆಗಿದ್ದಾನೆ. ಅದರಿಂದ ಅವರ ಕುಟುಂಬದಿಂದ ಸಪ್ರೇಟ್ ಆಗಿದ್ದಾನೆ ಅಂತ ಹೇಳ್ತೀವಿ. ಅವನು ಅವರ ಕುಟುಂಬದಿಂದ ಸಪ್ರೇಟ್ ಆಗಿದ್ದಾನೆ, ಹಾಗಾಗಿ ಫ್ರಾಮ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ 10th ಕ್ವೆಶ್ಚನ್. This side is parallel dash that. This side is parallel dash that. So option A 2, option B off, option C with, option D from. ಸೊ ಈ ಒಂದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಕಂಡ್ಕೋಬೇಕು. ಒಂದು ವೇಳೆ ತಮ್ಮ ಸರಿ ಉತ್ತರ ಗೊತ್ತಿಲ್ಲ ಅಂದ್ರೆ ನಾನು ಈಗಾಗಲೇ ಹೇಳ್ಕೊಟ್ಟಂತ ಟ್ರಿಕ್ಸ್ ಇದೆಯಲ್ಲ, ತಪ್ಪಾದ ಉತ್ತರಗಳನ್ನ ಹೊಡೆದಾಗ್ತಾ ಸರಿ ಉತ್ತರ ಹತ್ತಿರಕ್ಕೆ ಬಂದು ನಿಲ್ಲುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ದಿಸ್ ಸೈಡ್ ಈಸ್ ಪ್ಯಾರಲಲ್ ಡ್ಯಾಶ್ ದ್ಯಾಟ್ ಅಂದ್ರೆ ಫ್ರಾಮ್ ಅಂದ್ರೆ ಇಂದ, ಪ್ಯಾರಲಲ್ ಅಂದ್ರೇನು ಸಮವಾಗಿ ಅಂತ ಹೇಳ್ತೀವಿ ನಾವು. ಸಮಾಂತರವಾಗಿ ನಾವು ನಿಲ್ತೀವಿಲ್ಲ, ಅದೇ. ಈ ಉದಾಹರಣೆ ನಾವು ತಾವು ಕೇಳಿರ್ತೀವಿ, ಹಿಂದೆ ಪ್ಯಾರಲಲ್ ಪ್ಯಾಂಟ್ ಅಂತ ಹೇಳಿ ಬರ್ತಾ ಇತ್ತು ನಮ್ಮ ಭಾಗದಲ್ಲಿ. ಪ್ಯಾರಲಲ್ ಪ್ಯಾಂಟ್ ಅಂದ್ರೆ ಮೇಲಿಂದ ಕೆಳಗಡೆ ಒಂದೇ ಒಂದು ಅಳತೆಯಲ್ಲಿ ನೇರವಾಗಿರ್ತಕ್ಕಂಥ, ಕೆಳಗಡೆ ಕಮ್ಮಿ ಮೇಲ್ಗಡೆ ಹೆಚ್ಚಂತಲ್ಲ, ಮೇಲಿಂದ ಕೆಳಗಡೆ ಸಮಾಂತರನಾಗಿ ಬರುವಂಥದ್ದು, ಅದೇ ಪ್ಯಾರಲಲ್. ಸೊ ನೋಡಿ ನೆಕ್ಸ್ಟ್ ವಿತ್ ಅಂದ್ರೆ ಜೊತೆಯಲ್ಲಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಜೊತೆಯಲ್ಲಿ ಕೂಡ ತಪ್ಪಾಗುತ್ತೆ, ಆಫ್ ಅಂದ್ರೆ ಕೂಡ ತಪ್ಪಾಗುತ್ತೆ. ಟು ಇಸ್ ದ ರೈಟ್ ಆನ್ಸರ್. ಸೊ ಪ್ಯಾರಲಲ್ ಅಂದಾಗ ಟೂನೇ ಬರಬೇಕು, ಅರ್ಥಾಯ್ತಾ? ದಿಸ್ ಸೈಡ್ ಈಸ್ ಪ್ಯಾರಲಲ್ ಟು ದ್ಯಾಟ್ ಅಂದ್ರೆ ಒಂದ್ ಸೈಡ್ ಪ್ಯಾರಲಲ್ ಆಗಿದೆ ಯಾವುದಕ್ಕೆ? ಇನ್ನೊಂದು ಸೈಡಿಗೆ, ಹೌದಿಲ್ಲ? ಸೊ ಹೀಗಾಗಿ ಟು ಇಸ್ ಅ ರೈಟ್ ಆನ್ಸರ್. ದ್ಯಾಟ್ ಅಂದ್ರೆ ಏನು? ಇನ್ನೊಂದು ಸೈಡ್ ಅಂದಾಗ ಅದರ ಅರ್ಥ, ಸರ್ ಒಂದೇ ಸೈಡ್ ತೋರಿಸಿದಿರಲ್ಲ ಅಂತ ಕೇಳ್ಬೋದು. ದಿಸ್ ಸೈಡ್ ಅಂತಕ್ಕಂಥದ್ದು ಒಂದ್ ಸೈಡ್ ಆದ್ರೆ ದ್ಯಾಟ್ ಅಂತಕ್ಕಂಥದ್ದು ಇನ್ನೊಂದು ಸೈಡ್, ಹಾಗಾಗಿ ಟು ಇಸ್ ಅ ರೈಟ್ ಆನ್ಸರ್. ಸೊ ಇದೇ ರೀತಿಯಾಗಿ ಇನ್ನೇನು SSLC, PUC ಮತ್ತೆ PC ಎಕ್ಸಾಮ್ ಬರೀತಕ್ಕಂಥವ್ರು, PC ಎಕ್ಸಾಮ್ಗೆ ಅಣಿಕೊಳ್ತಿರ್ತಕ್ಕಂಥವ್ರು, ಅಂದ್ರೆ ಸಿದ್ಧತೆಯನ್ನು ಮಾಡ್ಕೊಳ್ತಿರ್ತಕ್ಕಂಥವ್ರು, ನೆಕ್ಸ್ಟ್ VAO ಎಕ್ಸಾಮ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂಥವ್ರು, ನೆಕ್ಸ್ಟ್ PDO. ಸೊ ಈ ರೀತಿ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಿದ್ಧತೆ ಮಾಡಿಕೊಳ್ತಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು, ಆಮೇಲೆ SSLC ವಿದ್ಯಾರ್ಥಿಗಳು, ಇನ್ನೇನು SSLC ಎಕ್ಸಾಮ್ ಮುಂದಿದೆ, PUC ವಿದ್ಯಾರ್ಥಿ ಮಿತ್ರರು ಇನ್ನೇನು ಎಕ್ಸಾಮ್ ಮುಂದಿದೆ ಅಂತ ಆರಾಮಾಗಿರೋದು ಬೇಡ. ನಾವು ನಿರಂತರವಾಗಿ ಒಂದು ಟೈಮ್ ಟೇಬಲ್ನ ಸೆಟ್ ಮಾಡಿಕೊಂಡು ಈ ರೀತಿಯಾದಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಹಾಗೆಯೇ ಲೈವ್ ಬಂದು ನಮ್ಮ ಒಂದು ಪ್ರಾಬ್ಲಮ್ಸ್ಗಳಿಗೆ ಸಾಲ್ಯೂಷನ್ನ ಕಂಡುಕೊಳ್ಳೋಣ. ಅಂದಾಗ ಮಾತ್ರ ನಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಔಟ್ಪುಟ್ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ
ನಿರಂತರವಾಗಿ ನಾನು ಟಚಲ್ಲಿ ಇರಬೇಕು ಅನ್ನೋದಾದರೆ ಕೂಡ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಸಾಕಷ್ಟು ಇಂಗ್ಲೀಷ್ ಗ್ರಾಮರ್ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಹಾಗೆಯೇ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಸ್ಪೋಕನ್ ಇಂಗ್ಲೀಷ್ ಕೂಡ ನಾವು ಮಾಡ್ತೀವಿ. ಸೊ ಹಾಗಾಗಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಾನು ಮಾಡ್ತಕ್ಕಂಥ ವಿಡಿಯೋಗಳು ತಮಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸಿದ್ದೇನೆ. ಹಾಗೆಯೇ ನಾನು ಮಾಡಿರ್ತಕ್ಕಂತಹ ಈ ವಿಡಿಯೋ ತಮಗೆ ಅರ್ಥವಾಗಿದ್ದಲ್ಲಿ, ಒಂದು ವೇಳೆ ಅರ್ಥವಾಗಿದ್ದರೆ ಕಮೆಂಟ್ ಹಾಕಿ, ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಧನ್ಯವಾದ.